ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿಯನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ನೋಡೋಣ ಬನ್ನಿ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣಗಳಲ್ಲಿ ಈ ಹಬ್ಬವನ್ನ ತುಂಬಾ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಯುಗಾದಿ ಅನ್ನೋ ಪದ ಸಂಸ್ಕೃತದ ಪದವಾದ ಯುಗ ಆದಿಯಿಂದ ಬಂದಿದೆ. ಯುಗ ಅಂದ್ರೆ ಕಾಲ ಅಥವಾ ಯುಗ, ಆದಿ ಅಂದ್ರೆ ಪ್ರಾರಂಭ. ಸೊ ಯುಗಾದಿ ಅಂದ್ರೆ ಹೊಸ ವರ್ಷದ ಆರಂಭ ಅಥವಾ ಹೊಸ ಕಾಲದ ಆರಂಭ ಅಂತ ಅರ್ಥ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲನೇ ದಿನವನ್ನ ಯುಗಾದಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಈ ದಿನದಿಂದ ಹೊಸ ಪಂಚಾಂಗ ಅಥವಾ ಹೊಸ ಶ್ರವಣ ಶುರು ಆಗುತ್ತೆ. ಸೊ ಅದಕ್ಕೇನೆ ಜನರು ಈ ದಿನವನ್ನ ಶುಭ ದಿನ ಅಂತ ಪರಿಗಣಿಸಿ ಹೊಸ ಕೆಲಸಗಳು ಹಾಗೆ ಹೊಸ ಯೋಜನೆಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಬ್ರಹ್ಮದೇವರು ಸೃಷ್ಟಿಯನ್ನ ಆರಂಭಿಸಿದ ಮೊದಲನೇ ದಿನವೇ ಯುಗಾದಿ ಅಂತ ಹೇಳ್ತಾರೆ. ಅಂದ್ರೆ ಯುಗಾದಿ ಅನ್ನೋದು ಈ ಇಡೀ ಅನಂತ ವಿಶ್ವವನ್ನ ಬ್ರಹ್ಮದೇವರು ಸೃಷ್ಟಿಸಿದ ದಿನವೇ ಯುಗಾದಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ಯುಗಾದಿ ದಿನದಂದು ಪ್ರಕೃತಿಯಲ್ಲಿ ಒಂದು ಹೊಸ ಚೈತನ್ಯ ತುಂಬುತ್ತೆ, ಮರಗಳಲ್ಲಿ ಎಲೆಗಳು ಚಿಗುರುತ್ತೆ ಅಂಡ್ ಹೂಗಳು ಅರಳುತ್ತೆ. ಸೊ ಅದಕ್ಕೇನೆ ಯುಗಾದಿಯನ್ನ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ತುಂಬುವಂತ ದಿನ ಅಥವಾ ಪುನರುಜ್ಜೀವನದ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಮುಖ್ಯವಾಗಿ ಈ ಯುಗಾದಿ ದಿನದಂದು ಯುಗಾದಿ ಪಚ್ಚಡಿ ಅಂತ ತಿಂತಾರೆ. ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಉಪ್ಪು, ಹುಳಿ, ಖಾರ, ಮಾವು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಈ ತರ ತಿನ್ನೋದಕ್ಕಿಂತ ಏನಾಗುತ್ತೆ ಅಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಭಾವನೆಗಳಾದ ಕೋಪ, ವ್ಯಥೆ, ಸುಖ, ಸಂತೋಷ ಎಲ್ಲಾನು ಈಕ್ವಲ್ ಆಗಿ ಶೇರ್ ಆಗುತ್ತೆ ಅಂತ ನಂಬ್ತಾರೆ. ಈ ವಿಷಯದ ಬಗ್ಗೆ ಫಸ್ಟ್ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ರಿಗೂ ಇನ್ನೊಂದ್ಸಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ.